ಬೆಂಗಳೂರಿನಲ್ಲಿ ದಿನ ಬೆಳಗಾದರೆ ಸಾಕು ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇದೆ. ಅದರಲ್ಲೂ ಕೂಡ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಸಾಯಿಸುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಮಹಿಳೆಯನ್ನ ಕೊಲೆ ಮಾಡಿ ಆಟೋದಲ್ಲಿ ಹಾಕಿ ಪ್ರಿಯಕರ ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಿನ ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿ ಘಟನೆ ಆಗಿದೆ. ಮೃತ ಮಹಿಳೆಯನ್ನ 35 ವರ್ಷದ ಸಲ್ಮಾ ಅಂತ ಗುರುತಿಸಲಾಗಿದೆ. 4 ಮಕ್ಕಳಿರುವ ಸಲ್ಮಾ ತನ್ನ ಗಂಡ ಮೃತಪಟ್ಟ ಬಳಿಕ ಸುಬ್ರಮಣಿ ಎಂಬಾತನ ಜೊತೆಗೆ ಸಲುಗೆಯಿಂದ ಇದ್ಲು. ನಿನ್ನೆ ರಾತ್ರಿ ಇಬ್ಬರ ನಡುವೆ ಗಲಾಟೆಯಾಗಿದೆ. ಈ ವೇಳೆ ಆಕೆಯ ತಲೆಗೆ ಹೊಡೆದು ಕೊಲೆಗೈದಿದ್ದಾನೆ. ಬಳಿಕ ಮೃತದೇಹವನ್ನು ಬಟ್ಟೆಯಲ್ಲಿ ಸುತ್ತಿ ಕೆಟ್ಟು ನಿಂತಿದ್ದ ಆಟೋದಲ್ಲಿ ಬಿಸಾಡಿ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬಳನ್ನು ಕೊಲೆ ಮಾಡಿ ಕೆಟ್ಟು ನಿಂತಿರುವ ಆಟೋದಲ್ಲಿ ಇಟ್ಟು ಹೋಗಿರುವಂತಹ ಘಟನೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ತಿಲಕ್ ನಗರ ಪೊಲೀಸ್ ಠಾಣೆಗೆ ಕೂಗಳತೆ ದೂರ ಇದು. ಒಂದು 100 ರಿಂದ 200 ಮೀಟರ್ ದೂರದಲ್ಲಿ ಈ ಒಂದು ಕೆಟ್ಟು ನಿಂತಿರುವಂತಹ ಆಟೋ ಇದೆ. ಈ ಆಟೋದ ಒಳಗೆ 32 ವರ್ಷದ ಮಹಿಳೆ ಸಲ್ಮಾ ಅಂತೇಳಿ ಆಕೆಯ ಮೃತದೇಹ ಪತ್ತೆಯಾಗಿರೋದು. ಕೊಲೆ ಮಾಡಿ ಆಕೆಯನ್ನು ಇಲ್ಲಿ ತಂದಿಡುವ ಕೆಲಸವನ್ನು ಮಾಡಲಾಗಿದೆ. ಇವತ್ತು ಸಂಜೆ ವೇಳೆಗೆ ಇಲ್ಲಿನ ಕೆಲ ಸ್ಥಳೀಯರು ಈ ಒಂದು ಬಟ್ಟೆ ಮತ್ತು ಆ ಟಾರ್ಪಾಲನ್ನು ಸರಿಸಿ ನೋಡಿದಂತಹ ಸಂದರ್ಭದಲ್ಲಿ ಆಟೋದ ಒಳಭಾಗದಲ್ಲಿ ಮಹಿಳೆಯ ಮೃತದೇಹ ಇರೋದು ಪತ್ತೆಯಾಗಿದೆ. ಆ ಬಳಿಕ ಪೊಲೀಸರಿಗೆ ವಿಚಾರವನ್ನು ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಪೊಲೀಸರು ಈ ಒಂದು ಕೊಲೆಯಾದಂತಹ ಮಹಿಳೆ ಯಾರು ಅಂತೇಳಿ ಪತ್ತೆ ಮಾಡಲಾಗಿದೆ. ಸಲ್ಮಾ ಅಂತೇಳಿ 35 ವರ್ಷ. ಈಕೆಗೆ ಮದುವೆಯಾಗಿತ್ತು ಮತ್ತು 4 ಜನ ಮಕ್ಕಳು ಕೂಡ ಇದ್ದರು. ಈ ನಡುವೆ ಗಂಡ ತೀರೋಗಿದ್ರಂತೆ. ಅದಾದ ಬಳಿಕ ಯಾರೋ ಸುಬ್ರಮಣಿ ಅಂತೇಳಿ ಆತನ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ರು ಅನ್ನೋ ಮಾಹಿತಿಗಳ ಲಭ್ಯವಾಗ್ತಿದೆ. ಹೀಗಾಗಿ ನಿನ್ನೆ ಆತನ ಮನೆಯಲ್ಲೇ ಒಂದಷ್ಟು ಪಾರ್ಟಿಯನ್ನು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದಾದ ಬಳಿಕ ಮಾತಿಗೆ ಮಾತು ಬೆಳೆದು ತಲೆಗೆ ಹೊಡೆದಿದ್ದಾನೆ. ಆ ಬಳಿಕ ಆಕೆ ಸಾವನ್ನಪ್ಪಿದ್ದಾಳೆ. ಮತ್ತು ಆತನ ಸ್ನೇಹಿತನನ್ನು ಕರೆಸ್ಕೊಂಡು, ಅಥವಾ ಆ ಸ್ನೇಹಿತ ಮೊದಲೇ ಅಲ್ಲಿದ್ನೋ ಏನೋ ಗೊತ್ತಿಲ್ಲ, ಆತನನ್ನು ಕರೆಸ್ಕೊಂಡು ಶವವನ್ನು ಸಾಗಿಸುವ ಕೆಲಸವನ್ನು ಮಾಡಲಾಗಿದೆ. ಆ ಕಡೆ ಭಾಗದಲ್ಲಿ ಒಂದು ಬೆಡ್ಶೀಟ್ ಇದೆ. ಆ ಬೆಡ್ಶೀಟನ್ನು ಸುತ್ತು ತಡರಾತ್ರಿಯಲ್ಲಿ ತಂದು ಈ ಕೆಟ್ಟು ನಿಂತಿರುವಂತಹ ಆಟೋ ಏನಿದೆ ಈ ಆಟೋ ಒಳಗೆ ಇಡುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಪೊಲೀಸರಿಗೆ ವಿಚಾರ ಗೊತ್ತಾಗಿದೆ. ಇದೀಗ ಈ ಪ್ರಕರಣ ಸಂಬಂಧ ಇಬ್ಬರನ್ನು ಬಂಧನ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಪೊಲೀಸರ ಮೂಲಗಳಿಂದ ಲಭ್ಯವಾಗ್ತಿದೆ. ಕಾರಣ ಆಕೆ ನಮ್ಮ ಜೊತೆ ಅಲ್ಲದೆ ಬೇರೆಯವ್ರ ಜೊತೆ ಕೂಡ ಹೋಗ್ತಿದ್ಲು. ನಮ್ಮ ಜೊತೆ 4 ದಿನ ಇದ್ದರೆ ಬೇರೆಯವ್ರ ಜೊತೆ 4 ದಿನ ಇರ್ತಿದ್ಲು. ಹೀಗಾಗಿ ಕೊಲೆ ಮಾಡ್ದೋ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಕಾರಣ ಅಲ್ಲ, ಕೊಲೆಯೇ. ಈತನಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಟು ಹೋಗಬೇಕಿತ್ತು. ಏಕಾಏಕಿ ಈ ರೀತಿಯಾಗಿ ಮಹಿಳೆಯ ಜೀವವನ್ನು ತೆಗೆದಿದ್ದಾನೆ. ಮತ್ತು ಆಕೆಗೆ ಪಾಪ 4 ಮಕ್ಕಳಿದ್ರು. ಇದೀಗ ಆ ಮಕ್ಕಳು ಅಪ್ಪ ಮತ್ತು ಅಮ್ಮ ಇಬ್ಬರು ಇಲ್ಲದೆ ಅನಾಥರಾಗಿದ್ದಾರೆ. ಸದ್ಯ ತಿಲಕ್ ನಗರ ಪೊಲೀಸರು ಈ ಸಂಬಂಧ ಒಂದಷ್ಟು ವಿಚಾರಣೆಯನ್ನು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.